ಮಹಾಭಾರತದ ಕಾಲಕ್ಕೆ ಬನ್ನಿ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ನಾವು ಶ್ಲೋಕಗಳನ್ನು ಗಟ್ಟು ಮಾಡಿಸ್ಬಿಡ್ತೇವೆ, ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕು. ತುಂಬ ಜನ ಪೇರೆಂಟ್ಸು ತಮ್ಮ ಮಕ್ಕಳು ಶೈಶವದಲ್ಲಿ 2ನೇ ಕ್ಲಾಸು 3ನೇ ಕ್ಲಾಸು 4ನೇ ಕ್ಲಾಸ್ ಹಂತದಲ್ಲಿ, ಸ್ವಾಮೀಜಿ ನಮ್ಮ ಮಗು ಎಷ್ಟು ಚೆನ್ನಾಗಿ ಭಗವದ್ಗೀತೆ ಶ್ಲೋಕ ಹೇಳುತ್ತೆ ಗೊತ್ತಾ, ಶ್ಲೋಕ ಹೇಳಿಸು ಬಿಡ್ತಾರೆ. ಅವನು ಹೈಸ್ಕೂಲಿಗೆ ಬರೋ ಅಷ್ಟೊತ್ತಿಗೆ ದೊಡ್ಡ ಕಾಂಪ್ಲಿಕೇಟೆಡ್ ಆಗಿಬಿಡ್ತಾನೆ ಅವನು ಎಕ್ಸ್ಟರ್ನಲ್ ಎಕ್ಸ್ಪೋಷನ್ನಲ್ಲಿ. ಆಮೇಲೆ ಅವನನ್ನು ಕರ್ಕೊಂಡು ಬಂದು ಕೌನ್ಸಿಲರ್ ಹತ್ರ ಕರ್ಕೊಂಡು ಹೋಗಬೇಕು ಅಂತಿದ್ದೀವಿ ಸ್ವಾಮೀಜಿ, ನಿಮ್ಗೇನು ಅನಿಸುತ್ತೆ? ಕೌನ್ಸಿಲಿಂಗ್ ಮಾಡಿಸ್ಬೇಕು ಅವನಿಗೆ. ನಾನು ಬೆಂಗಳೂರಿನಲ್ಲಿ 2 ವಿಶ್ವವಿದ್ಯಾನಿಲಯಗಳಲ್ಲಿ ಕೆಲಸ ಮಾಡ್ತೇನೆ. ದಿ ಲೈಫ್ ಆ್ಯಂಡ್ ಫಿಲಾಸಫಿ ಆಫ್ ವಿವೇಕಾನಂದ ಕುರಿತಾಗಿ ಪಾಠ ಮಾಡ್ತೇನೆ. ಸನ್ಯಾಸಿಯೊಬ್ಬ 18ರಿಂದ 25 ವರ್ಷದೊಳಗಿನ 16 ಐಚ್ಛಿಕ ವಿಷಯಗಳೊಂದಿಗೆ ಓದ್ತಾ ಇರ್ತಕ್ಕಂಥ ಮಕ್ಕಳು ಒಂದು ಓಪನ್ ಎಲೆಕ್ಟಿವ್ ಆಗಿ ತೆಗೆದುಕೊಂಡಂಥ ಈ ಸಬ್ಜೆಕ್ಟ್ಗೆ 2-2.5 ಗಂಟೆ ತರಗತಿಯಲ್ಲಿ ಪಾಠ ಮಾಡ್ತೇವೆ. ನೃಪತುಂಗ ಯೂನಿವರ್ಸಿಟಿ ಮತ್ತು ಚಾಣಕ್ಯ ಯೂನಿವರ್ಸಿಟಿಯಲ್ಲಿ. ಒಮ್ಮೆ ಟೀಚರ್ಸ್ ನನ್ನನ್ನು ಪ್ರಶ್ನೆ ಕೇಳಿದ್ರು. ನಾನು ಅಲ್ಲಿ ಒಂದು 20 ಡಿಪಾರ್ಟ್ಮೆಂಟ್ಸ್ ಇದೆ. ವಾರಕ್ಕೊಮ್ಮೆ ಮಕ್ಕಳಿಗೆ 2.5 hours ಪಾಠ ಮಾಡ್ತೇನೆ. ಅದಕ್ಕೆ ಮೊದಲು 1 hour ಎಕ್ಸ್ಕ್ಲೂಸಿವ್ ಫಾರ್ ಎ ಸ್ಪೆಸಿಫಿಕ್ ಡಿಪಾರ್ಟ್ಮೆಂಟಲ್ ರಿಸೋರ್ಸ್ ಪರ್ಸನ್ಸ್ ಐ ಇಂಟ್ರಾಕ್ಟ್ ವಿತ್ ದಮ್. Yesterday I had an interaction with the engineering fraternity of Chanakya University. It was nearly 20 people, the people who are serving the purpose of teaching in the Department of Engineering. They assembled and we had an excellent conversation. ಅದರಲ್ಲಿ ನಾನೊಂದು ಮಾತು ಹೇಳಿದೆ, ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ ಅಂತ ಯಾರಾದರೂ ಕಂಪ್ಲೇಂಟ್ ಮಾಡಿದ್ರೆ ನಾವು ಟೀಚರ್ಸ್ ತಿಳ್ಕೋಬೇಕು, ನಮ್ಮ ಮನಸ್ಸೆಲ್ಲೋ ನಮ್ಮ ಮಾತು ಕೇಳ್ತಾ ಇಲ್ಲ ಅಂತ. ಪೇರೆಂಟ್ಸು ಟೀಚರ್ಸು ಒಂದು ವೇಳೆ ಮಕ್ಕಳು ಭಾಳಷ್ಟು ಅಶಿಸ್ತಿನಿಂದ ಇದ್ದಾರೆ, ಅವ್ರನ್ನ ಕೌನ್ಸಿಲಿಂಗ್ಗೆ ಕಳಿಸ್ಬೇಕು ಅಂತಂದರೆ ನಾನು ದೇವರ ಸನ್ನಿಧಿಯಲ್ಲಿ ಹೇಳ್ತೇನೆ, ಎ ಟೀಚರ್ ಈಸ್ ಅನ್ ಎಕ್ಸಲೆಂಟ್ ಕೌನ್ಸಿಲರ್. ಒಬ್ಬ ಟೀಚರ್ ತನ್ನ ಕೌನ್ಸಿಲಿಂಗ್ ಪ್ರೊಫೆಷನ್ನಿಂದ ವಿಫಲನಾದರೆ ಬಹುಶಃ ನಮಗೆ ಜಗತ್ತಿನಲ್ಲಿ ಇನ್ಯಾವ ಬೇರೆ ಕೌನ್ಸಿಲರ್ಸು ಕೂಡ ಪಾಪ ಅವ್ರು ಮಾಡ್ತಿರೋ ಕಾರ್ಯದ ಬಗ್ಗೆ ನನಗೆ ಗೌರವ ಇದೆ. ಆದರೆ ಒಬ್ಬ ಪೇರೆಂಟ್ ಮತ್ತು ಒಬ್ಬ ಟೀಚರ್ನ ಪ್ರಮಾಣದಲ್ಲಿ, ಒಬ್ಬ ಗುರುವಿನ ಪ್ರಮಾಣದಲ್ಲಿ, ಒಬ್ಬ ಸನ್ಯಾಸಿಯ ಪ್ರಮಾಣದಲ್ಲಿ ಕೌನ್ಸಿಲಿಂಗ್ ಮಾಡೋದು ಅಷ್ಟು ಸುಲಭ ಅಲ್ಲ.